ಆ್ಯಕ್ಚುಲಿ ಚಿರಂಜೀವಿ ಸರ್ ಮಾತಾಡಿರೋದು ಯಾರಿಗೂ ಇಷ್ಟ ಆಗೋದಿಲ್ಲ. ಬಿಕಾಸ್ ಹೆಣ್ಮಕ್ಳಿಗೆ ಮನೆ ಶ್ರೇಯಸ್ ಅಂತಾರೆ, ಲಕ್ಷಣ ಅಂತಾರೆ, ಹೌದು ಲಕ್ಷ್ಮಿ ಇದ್ದಂಗೆ ಅಂತ ಹೇಳ್ತಾರೆ. ಎಲ್ಲ ಹಬ್ಬದಲ್ಲೂ ಹೆಣ್ಮಕ್ಳು ಎಲ್ಲ ಕಡೆ ರಾರಾಜಿಸ್ತಿರ್ತಾರೆ. ಅಂಥದ್ರಲ್ಲಿ ಸೆಲೆಬ್ರಿಟೀಸೇ ಈ ಥರ ಮಾತಾಡೋದು ಸರಿ ಇರಲ್ಲ. ಬಿಕಾಸ್ ಎಲ್ಲ ಸೆಲೆಬ್ರಿಟೀಸು ಸ್ವಲ್ಪ ಫ್ಯಾನ್ ಬೇಸ್ ಇರುತ್ತೆ. ಫ್ಯಾನ್ ಬೇಸ್ ಎಲ್ಲ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಅವ್ರ ಸ್ಟೈಲ್ಸ್ನ ಕಾಪಿ ಮಾಡ್ತಾರೆ. ಅವ್ರು ಪ್ರತಿಯೊಂದು ಮಾಡೋ ಕೆಲಸ ಎಲ್ಲ ಸಪೋರ್ಟ್ ಮಾಡ್ಕೊಂಬರ್ತಿರ್ತಾರೆ. ಆ್ಯಂಡ್ ಇದನ್ನ ಯಾರಾದರೂ ಸಪೋರ್ಟ್ ಮಾಡಿದ್ರೆ ಅದು ಸರಿ ಇರಲ್ಲ. ಬಿಕಾಸ್ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಅಷ್ಟೊಂದು ಸರಿ ಇರೋದಿಲ್ಲ. ಹೆಣ್ಮಕ್ಳು ಎಲ್ಲ ಕೆಲಸದಲ್ಲೂ ಇದ್ದಾರೆ, ಎಲ್ಲ ಕಡೆ ಕೆಲಸ ಮಾಡ್ಕೊಂಡು ಬರ್ತಾರೆ. ಹೆಣ್ಮಕ್ಳು ಗಂಡು ಮಕ್ಳಿಗಿಂತ ಏನು ಕಡಿಮೆ ಇಲ್ಲ. ಎಲ್ಲದರಲ್ಲೂ ಪ್ರೂವ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಕಾಲೇಜಸ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಕಂಪನೀಸಲ್ಲಾಗಿರ್ಬೋದು, ಅವ್ರ ಫ್ಯಾಷನ್ ವಾಕ್ಸಲ್ಲಾಗಿರ್ಬೋದು, ಅಥವಾ ಅವ್ರಿಗೆ ಬೇಕಾಗಿರುವಂಥ ಒಂದು ಇಂಟ್ರೆಸ್ಟ್ ಇರುತ್ತೆ ಅದರಲ್ಲಾಗಿರ್ಬೋದು, ಎಲ್ಲ ಕಡೆ ಅವ್ರು ಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ಹೆಣ್ಮಕ್ಳು ಮೇಲೆ ಎತ್ತಿಡಿಬೇಕು ನಾವು ಇದನ್ನು. ಆ್ಯಂಡ್ ಅವರು ಈ ಥರ ಮಾತಾಡಿರೋದು ಯಾರಿಗೂ ಇಷ್ಟ ಇಲ್ಲ. ಥ್ಯಾಂಕ್ ಯು. ಹರ್ಷಿತಾ. ಚಿರಂಜೀವಿ ಸರ್ ಈ ಥರ ಮಾತಾಡ್ತಾರೆ ಅಂತ ಅಂತೂ ಅದನ್ನ ಇಮ್ಯಾಜಿನೇ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಬಿಕಾಸ್ ಏನಂತಕ್ಕಂದರೆ ಈ ನಡುವೆ ಹೇಗಾಗ್ಬಿಟ್ಟಿದೆ ಅಂದರೆ ಹೆಣ್ಮಕ್ಳು ಮನೆಯಿಂದ ಆಚೆ ಕಾಲಿಡೋಕ್ಕೂ ಹೆದರ್ಕೊತಾ ಇದ್ದಾರೆ. ನಾನು ನಿನ್ನೆ ತಾನೇ ಒಂದು ವಿಡಿಯೋ ನೋಡಿದೆ, ತಮಿಳ್ನಾಡಲ್ಲೇ ಅನಿಸುತ್ತೆ. ಹೆಣ್ಮಕ್ಳು 4 ಜನ ಏನೋ ಕಾರಲ್ಲಿ ಹೋಗ್ತಾ ಇರುವಾಗ 4 ಜನ ಬಾಯ್ಸ್ ಅದೇ ಕಾರ್ನ ಫಾಲೋ ಮಾಡ್ಕೊಂಡು ಅವ್ರಿಗೆ ಸೇಫ್ಟಿನೇ ಇಲ್ಲ, ಎಲ್ಲೋದ್ರೂ ಸೇಫ್ಟಿ ಇಲ್ಲ. ಅದೆಲ್ಲ ಆಗ್ತಾ ಇರೋದೇ ಗಂಡು ಮಕ್ಕಳು. ಅದೇ ನೀವು ಒಂದು ಹುಡುಗ ಆಗಿಬಿಟ್ಟು ನೀವು ಆ ಥರ ಮಾತಾಡ್ತಾ ಇದ್ದೀರಾ ಅಂದರೆ ಎಷ್ಟು ಸರಿ ಅಂತ ನಾವು. ಬಿಕಾಸ್ ಇವಾಗ ಏನಂತಕ್ಕಂದರೆ ಹೆಣ್ಮಕ್ಳೇ ಎಲ್ಲ ಕಡೆನೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಮಕ್ಳು ಅವ್ರವ್ರನ್ನ ಪ್ರೂವ್ ಮಾಡ್ಕೊತಾನೆ ಬಂದಿದ್ದಾರೆ. ಸೊ ದೇಶಕ್ಕೆ ಹೋರಾಡೋದ್ರಿಂದ ಹಿಡಿದು ಎಲ್ಲ ಕಡೆನೂ ಮನೆಯಲ್ಲಿ ಅಡುಗೆ ಮಾಡ್ಬೇಕಂದ್ರೂ ನೀವು ಹೆಣ್ಮಕ್ಳು ಇದ್ದೇ ಇರಬೇಕು. ಸೊ ಹೆಣ್ಮಕ್ಳಿಗೆ ಈ ಥರ ಮಾತಾಡೋದು ಸರಿ ಇಲ್ಲ. ಸೊ ಅದನ್ನು ಒಂದು ಸ್ವಲ್ಪ ಇದು ಮಾಡಿ ಕಮ್ಮಿ ಅಲ್ಲ, ಮಾತಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಎಲ್ಲದರಲ್ಲೂ ಅವರು ಪ್ರೂವ್ ಮಾಡ್ಕೊತಾನೆ ಬಂದಿದ್ದಾರೆ ಹೆಣ್ಮಕ್ಳು. ಸೊ ಹೆಣ್ಮಕ್ಳೇ ಸ್ಟ್ರಾಂಗು ಗುರು. ಥ್ಯಾಂಕ್ ಯು. ನಿತ್ಯ ನನ್ನ ಹೆಸರು. ಮೊನ್ನೆ ಚಿರಂಜೀವಿ ಅವರು ವೇದಿಕೆಯಲ್ಲಿ ಹೆಣ್ಣು ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು ನಮ್ಗೆ ಇಷ್ಟ ಆಗಲಿಲ್ಲ. ಒಬ್ಬರು ಸೆಲೆಬ್ರಿಟಿಯಾಗಿ ಹೆಣ್ಣಿನ ಬಗ್ಗೆ ಹೇಳಿದ್ದು PG ಲೇಡೀಸ್ ಹಾಸ್ಟೆಲ್ PG ಅಂತೆಲ್ಲ ಹೇಳಿದ್ದು ಸರಿ ಅನಿಸ್ಲಿಲ್ಲ. ಒಬ್ಬ ಸೆಲೆಬ್ರಿಟಿಯಾಗಿ ನಮ್ಮ ಫ್ಯಾನ್ಸ್ ಎಲ್ಲ ಅವರನ್ನೇ ಫಾಲೋ ಮಾಡ್ತಾರೆ, ಅವ್ರು ಏನೇನು ಮಾಡ್ತಾರೆ ಅನ್ನೋದೆಲ್ಲ ಈ ಫ್ಯಾನ್ಸ್ ಫಾಲೋ ಮಾಡ್ತಾರೆ. ಮತ್ತು ಹೆಣ್ಣಿನ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡಿದ್ದು ಯಾರಿಗೂ ಇಷ್ಟ ಆಗಲಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣಿರಬೇಕು, ಹೆಣ್ಣಿಲ್ಲ ಅಂದರೆ ಈ ಪ್ರಪಂಚ ಇರುತ್ತೆ ಅಂತ ನಾನು ಅಂದ್ಕೊಳ್ಳಲ್ಲ. ನಾವು ಹುಟ್ಟಿದಾಗ್ಲಿಂದನೂ ತಾಯಿಯಿಂದನೇ ಬೆಳಿತೀವಿ, ಅಕ್ಕ ತಂಗೀರಿರಬೇಕು ನಮ್ಮ ಜೊತೆ. ಪ್ರತಿಯೊಂದು ಇದರಲ್ಲೂ ಹೆಣ್ಣಿನ ಪಾತ್ರ ತುಂಬ ಇದೆ. ಸೊ ಅವ್ರು ಹಂಗೆ ಮಾತಾಡಬಾರ್ದಿತ್ತು ವೇದಿಕೆಯಲ್ಲಿ. ಅಂದರೆ ನನಗೆ ಗಂಡು ಮಗುನೇ ಬೇಕು ಹೆಣ್ಮಗುಕ್ಕಿಂತ ಅಂತ ಹೇಳಿದ್ದು. ಇದಕ್ಕೆ ಏನು ಸಂದೇಶ ಕೊಡ್ತಾರೆ? ಗಂಡು ಮಗು ಇದ್ದರೆ ಇಷ್ಟ, ಹೆಣ್ಮಕ್ಳಂದ್ರೆ ಕಿರಿಕಿರಿ ಆಗುತ್ತೆ ಮನೆಯಲ್ಲಿ. ಅವ್ರು ಹಂಗೆ ಹೇಳಬಾರ್ದಾಗಿತ್ತು. ಯಾಕಂದರೆ ಒಂದು ಹೆಣ್ಣು ಅನ್ನೋದು ತುಂಬ ಇಂಪಾರ್ಟೆಂಟು ಒಬ್ಬ ಗಂಡಿನ ಜೀವನದಲ್ಲಿ. ಒಂದು ಹೆಣ್ಣಿಗೂ ಅಷ್ಟೇ ಒಂದು ಗಂಡಿರಬೇಕು, ಒಂದು ಗಂಡಿನಿಗೂ ಹೆಣ್ಣಿರಬೇಕು. ಬಟ್ ಅವ್ರು ಹಂಗೆ ಹೇಳಬಾರ್ದಾಗಿತ್ತು ಅಷ್ಟೇ ಸರ್. ಧ್ರುವಿಕಾ ಅಂತ. ಸೊ ಸೆಲೆಬ್ರಿಟಿಗಳೇ ಹಿಂಗೆ ಅಂದ್ಬಿಟ್ರೆ, ಈಗ ನಾವು ಕಾಮನ್ ಪೀಪಲ್ ಎಲ್ಲ ಸೆಲೆಬ್ರಿಟಿ ಮೇಲೆ ಯೂಶ್ವಲಿ ಡಿಪೆಂಡ್ ಆಗಿರ್ತೀವಿ. ಲೈಕ್ ಇನ್ಫ್ಲೂಯೆನ್ಸಸ್ ಆಗಿರ್ಬೋದು. ಈಗ ನಾವು ಸೆಲೆಬ್ರಿಟಿ ಏನೋ ಮಾಡಿದ್ರು ಅಂದರೆ ನಾವು ಅದನ್ನೇ ಕಾಪಿ ಮಾಡ್ತೀವಿ, ಟು ಬಿ ಹಾನೆಸ್ಟ್. ಸೊ ಸೆಲೆಬ್ರಿಟೀಸೇ ನಮಗೆ ಹೆಣ್ಮಕ್ಳು ಕಿರಿಕಿರಿ ಅಂತ ಅಂದರೆ ಈಗ ಎಲ್ಲರೂ ಹಾಗೆ ಮಾಡ್ತಾರೆ. ಈಗ ನೀವೇ ನೋಡ್ತಾ ಇರ್ಬೋದು, ಲೈಕ್ ನೋ ಗರ್ಲ್ ಚೈಲ್ಡ್ ಅನ್ನೋದು ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈಗೆಲ್ಲ ನಾವೇನು ಸೆಲೆಬ್ರಿಟೀಸಿಂದನೇ ಇನ್ಫ್ಲೂಯೆನ್ಸ್ ಆಗ್ತಿರೋದ್ರಿಂದ ಸೊ ಇವ್ರು ಈ ಥರ ಎಲ್ಲ ಮಾತಾಡಿದ್ರೆ ಅದೇ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಜನಗಳಿಗೆ. ಸೊ ಹೆಣ್ಮಕ್ಳು ಬೇಡ ಅನ್ನೋದು ಇಟ್ಸ್ ಲಿಟ್ರಲಿ ಆಬ್ಜೆಕ್ಟಿವ್. ಬಿಕಾಸ್ ಯಾಕಂದರೆ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಈಗ ಏನರಲ್ಲಾರೋ ಆಗಿರ್ಬೋದು. ಸೊ ದೇರ್ ಇನ್ ಲಾಟ್ಸ್ ಆಫ್ ಥಿಂಗ್ಸ್. ಸೊ ಹೆಣ್ಮಕ್ಳಿಂದ ಕಿರಿಕಿರಿ ಆಗುತ್ತೆ ಅನ್ನೋದು ನನ್ನ ಪರ್ಸ್ನಲಿ ಇಟ್ ಇಸ್ ನಾಟ್ ಕರೆಕ್ಟ್ ಆ್ಯಕ್ಚುಲಿ. ಬಿಕಾಸ್ ಹೆಣ್ಮಕ್ಳು ಗಂಡು ಮಕ್ಕಳು ದೇ ಹ್ಯಾವ್ ದೇರ್ ಓನ್ ಥಿಂಗ್ಸ್ ಆ್ಯಂಡ್ ಇಬ್ಬರು ಇಂಪಾರ್ಟೆಂಟೇ. ಬಟ್ ಹೆಣ್ಮಕ್ಳಿಂದನೇ ಈಗ ಅವ್ರ ಹೆಣ್ಮಕ್ಳು ಬೇಡ ಅಂದರೆ ಅವ್ರ ಹೆಂಡ್ತಿನೂ ಒಬ್ರು ಹೆಣ್ಣೆ ಅಲ್ವಾ. ಸೊ ಹೆಣ್ಣಿಂದಾನೇ ಇನ್ನೊಂದು ಜನ್ಮ ಅಂದಾಗ ಹೆಣ್ಣೆ ಕಿರಿಕಿರಿ ಅಂತ ಅಂದರೆ ಅದು ಇಟ್ಸ್ ನಾಟ್ ಅ ಪರ್ಫೆಕ್ಟ್ ಪಾಯಿಂಟ್ ವಾಟ್ ಹೀ ಈಸ್ ಟೆಲಿಂಗ್ ಇಟ್. ಸೊ ಸೆಲೆಬ್ರಿಟಿ ಆಗಿ ಈ ಥರ ಮಾತಾಡೋದು ದಟ್ಸ್ ನಾಟ್ ಗುಡ್. ಬಿಕಾಸ್ ಸೆಲೆಬ್ರಿಟಿಯಿಂದ ಒಂದು ಮೆಸೇಜ್ ಬರಬೇಕು ಹೊರತು ಓಕೆ ಈಗ ಕೆಲವೊಬ್ರು ಇರ್ತಾರೆ, ಅವ್ರು ಡೈ ಹಾರ್ಟ್ ಫ್ಯಾನ್ಸ್, ಅವರೇ ಹೇಳ್ತಾರೆ ನಮ್ಮ ಹೀರೋನೇ ಹೀಗೆ ಮಾಡ್ಬೇಕಾದ್ರೆ ನಾವು ಯಾಕೆ ಮಾಡಬಾರ್ದು, ನಾವು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅವರೆಲ್ಲ ಒಂದು ಹುಡ್ಕೊಳತ್ತೆ. ಸೊ ಆದಷ್ಟು ಒಳ್ಳೆ ಮೆಸೇಜ್ ಕೊಟ್ಟರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಮಕ್ಕಳು ಅಂದರೆ ಗಂಡು ಹೆಣ್ಣು ಇಸ್ ಈಕ್ವಲ್. ಸೊ ಗಂಡು ಕಿರಿಕಿರಿ ಮಾಡುತ್ತೆ ಅಂತ ಗಂಡು ಬೇಡ ಅಂದ್ಬಿಡ್ತೀರಾ ನೀವು, ದಟ್ ವೋಂಟ್ ಹ್ಯಾಪನ್. ಅದು ಯಾಕೆ ಹೆಣ್ಮಕ್ಳಿಗೆ ಮಾತ್ರನೇ ಬರುತ್ತೆ. ಸೊ
ಮಾಡಿದ್ರೆ ಇಬ್ಬರೂ ಈಕ್ವಲ್ ಆಗಿ ನೋಡಬೇಕು. ಸೊ ಇಟ್ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಟುಡೇ. ಸೊ ದಟ್ ಮೆಸೇಜ್ ವಾಸ್ ನಾಟ್ ಸೌಂಡಿಂಗ್ ಗುಡ್ ಇಸ್ ಮೈ ಒಪಿನಿಯನ್. ಓಕೆ, ನಿಮ್ಮ ಹೆಸರು? ಜೈಷ್ಣವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.